ನಾಲಿಗೆ ಕಂಟ್ರೋಲ್ ಇಲ್ಲದೆ ಹೋದ್ರೆ ಒಮ್ಮೊಮ್ಮೆ ಏನೋ ಆಗಿಬಿಡುತ್ತೆ. ಈಗ ಸಿಟಿ ರವಿಗೂ ಹಾಗೆ ಆಗಿದೆ. ನೀಟ್ ಪ್ರತಿಭಟನಾಕಾರರ ವಿರುದ್ಧ ಸಿಟಿ ರವಿ ಪ್ರತಿಭಟನೆ ಮಾಡುತ್ತಾ ಮುಲ್ಲಾಗಳಿಗೆ ಎದೆ ಸಿಳಿದ್ರೆ ಅಕ್ಷರವಿಲ್ಲ, ಅವರಿಗೆ ನೀಟ್ ಬಗ್ಗೆ ಏನ್ ಗೊತ್ತು ಅಂದಿದ್ರು. ಇದೇ ಮಾತು ಈಗ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಕಂಟಕವಾಗಿದೆ. ಕೇಸ್ ಕೂಡ ದಾಖಲಾಗಿದೆ. ಹಾಗೆ ಸ್ವಪಕ್ಷದವರೇ ಅವರ ಸಪೋರ್ಟ್ಗೆ ನಿಲ್ತಿಲ್ಲ. ಮತ್ತೊಂದು ಕಡೆ ಮುಸ್ಲಿಮರು ಸಿಟಿ ರವಿ ಮೇಲೆ ದಂಗೆ ಎದ್ದಿದ್ದಾರೆ. ನಜ್ಮಾ ನಜೀರ್ ಅನ್ನೋರು ಓಟಿ ರವಿ ಅಂತ ಹೇಳಿ ಸಿಟಿ ರವಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಕುಡುಕ ಅಂತ ಪ್ರಚಾರ ಮಾಡಲಾಗ್ತಿದೆ. ಇದು ಸಿಟಿ ರವಿ ಸಿಟ್ಟು ನೆತ್ತಿಗೇರುವಂತೆ ಮಾಡಿದ್ದು. ತನ್ನನ್ನು ಕುಡುಕ ಅಂದವರಿಗೆ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ. ಓಟಿ ರವಿ ಅಲ್ಲ, ಸಿಟಿ ರವಿ ಅವರೇ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಏನಾಯ್ತು, ಅದಕ್ಕೂ ಮುಲ್ಲಾಗಳಿಗೂ ಏನ್ ಸಂಬಂಧ ಅಂತ ಕೇಳಿದೀರಾ. ಸತ್ತಿರುವ 21 ಜನ ಮಕ್ಕಳಿದಾರಲ್ಲ, ಹಿಂದೂ ಮಕ್ಕಳು, ಆ ಮಕ್ಕಳನ್ನ ನಾವೆಲ್ಲರೂ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ನಂಬ್ತೀವಿ. ಸ್ವಾಮಿ ವಿವೇಕಾನಂದರು ನಮ್ಗೆ ಅದನ್ನ ಹೇಳ್ಕಟ್ಟಿದ್ದಾರೆ. ಮುಲ್ಲಾನು ಭಾಗವಹಿಸಕ್ ಹಕ್ಕಿದೆ, ಪೂಜಾರಿನೂ ಭಾಗವಹಿಸಕ್ ಹಕ್ಕಿದೆ, ಫಾದರ್ ಭಾಗವಹಿಸಕ್ ಹಕ್ಕಿದೆ. ಯಾಕಂದ್ರೆ ಅವರು ಭಾರತೀಯ ಪ್ರಜೆಗಳು. ಅವ್ರಿಗೆ ತಾಯಿ ಭಾರತೀಯ ಮಕ್ಕಳು, ಹಿಂದೂ ಮಕ್ಕಳ 21 ಜನ ಏನ್ ಪ್ರಾಣ ಕಳ್ಕೊಂಡಿದ್ದಾರೆ, ಆ ಪ್ರಾಣ ಕಳ್ಕೊಂಡಿರೋರ್ ಧರ್ಮ ನೋಡದೆ ನಾವ್ ಅದನ್ನ ಖಂಡಿಸ್ಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು. ಮುಂದೆ ಮಕ್ಳಿಗೆ ಈ ತರ ಎಲ್ಲ ಆಗಬಾರ್ದು ಅನ್ನುವಂತ ನಿಜವಾದ ದೇಶ ಪ್ರೇಮ ಇದೆ ನಿಂಗೆ ಅಥವಾ ನಿಮ್ಮ ಪಕ್ಷದವ್ರಿಗೆ. ನಾವ್ ಹಿಂದೂ ರಕ್ಷಕರು ಅಂತ ಹೇಳಿ ಅಧಿಕಾರ ಪಡ್ಕೊಂಡಿರೋರು, ಓಟ್ ಪಡ್ಕೊಂಡಿರೋ ನಿಮ್ಗಳಿಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಆ ಮುಲ್ಲಾಗಳಿಗೂ ಪೂಜಾರಿಗಳಿಗೂ ಫಾದರ್ಗಳಿಗೂ ಮಾನ ಮರ್ಯಾದೆ ಇಲ್ಲ, ಜನರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದೀರಾ. ನೀವು ಹಿಂದೂಗಳ ಹೆಸರಲ್ಲಿ ವೋಟ್ ತಗೊಂತೀರಾ, ಆದ್ರೆ ಅಟ್ ಲೀಸ್ಟ್ ಆ ಮಕ್ಳಿಗೆ ನ್ಯಾಯ ಒದಗಿಸ್ಕೊಡುವಂತ ಒಂಚೂರು ಥಾಟ್ ಕೂಡ ನಿಮ್ಮಲ್ಲಿ ಬರಲ್ಲ. ಈ ರವಿ ಅಣ್ಣಂಗ್ ಒಂಚೂರು ಬುದ್ಧಿ ಹೇಳ್ರಪ್ಪ, ಯಾರಾದ್ರೂ ಒಂಚೂರು ಬುದ್ಧಿ ಹೇಳ್ರಿ, ಜನರಲ್ ನಾಲೆಡ್ಜ್ ಹೇಳ್ಕೊಡ್ರಿ. ಸುತ್ತಮುತ್ತ ನಿಂತಿರೋರು ಎದೆ ಬಗದ್ರೆ 3 ಅಕ್ಷರ ಇಲ್ಲ ಅಣ್ಣ. ಕರ್ನಾಟಕಕ್ಕಲ್ಲ, ಇಂಡಿಯಾ ದೇಶಕ್ಕೆ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಯಾರು ಅಂತ ಹೇಳಿದ್ರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಇವತ್ತು ನಾವೇನು ಎಜುಕೇಶನ್ ಸಿಸ್ಟಮ್ ನ ನೋಡ್ತಾ ಇದೀವಿ, ಅದನ್ನ ತಂದವರು, ಇವತ್ತೇನ್ ನಾವ್ UGC ಅಂತ ಕರಿತೀವಿ, ಅದನ್ನ ಪರಿಚಯ ಮಾಡಿದವರು ಇದೇ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಣ್ಣ. ಅಕ್ಕಪಕ್ಕ ಇರೋರು ಒಂದ್ ಚೂರ್ ಜನರಲ್ ನಾಲೆಡ್ಜ್ ಹೇಳ್ಕೊಡ್ಬೇಕಂದ್ರಪ್ಪ. ಬರೀ ಆಕ್ಸಿಡೆಂಟ್ ಮಾಡೋದಷ್ಟೇ ಅಲ್ಲ. ನಾನು ಕಾಫಿ ಟೀ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ನನ್ನನ್ನು ಕುಡುಕ ಅಂತ ತೋರಿಸ್ತಾರೆ. ಅವ್ರ ಇದಕ್ಕೊಂದು ನಾಚಿಕೆ ಆಗ್ಬೇಕು ಅವರಿಗೆ. ಯಾವತ್ತಾರು ಕಂಡಿದ್ದೀರಾ? ಯಾವ್ದಾದ್ರು ಬಾರ್ ಮುಂದೆ ನಿಂತಿದ್ದು, ಕುಡಿದು ತೂರಾಡಿದ್ದು ಏನಾರು ನೋಡಿದ್ದು ನೀವು ಕಂಡಿದ್ದೀರಾ? ಇದೇ ತೋರಿಸುತ್ತೆ, ಯಾವಾಗ ವೈಚಾರಿಕವಾಗಿ ಒಬ್ಬ ವ್ಯಕ್ತಿನ ಎದುರಿಸಕ್ಕಾಗಲ್ಲ, ಆಗ ಅಪಪ್ರಚಾರ ಮಾಡೋದನ್ನ, ಅಪನಂಬಿಕೆಯನ್ನು ಹುಟ್ಟಾಕೋದನ್ನ ಮಾಡ್ತಾರೆ. ಒಂದು ಪಕ್ಷವೇ ಈ ಕೆಲಸಕ್ಕೆ ಇಳಿದಿರೋದು ಆ ಪಕ್ಷದ ಅಧೋಗತಿಗೆ ಸಾಕ್ಷಿ. ಇದು ಆ ಪಕ್ಷದ ಒಂದು ಅಧೋಗತಿಗೆ ಸಾಕ್ಷಿ. ಬಹುಶಃ ಯಾರೋ ಡ್ರಗ್ ಅಡಿಕ್ಟ್ ನ ಅದಕ್ಕೆ ಇನ್ಚಾರ್ಜ್ ಮಾಡಿ ಕೂರಿಸಿರ್ಬೇಕು. ಯಾವನ ಬುದ್ಧಿ ಇರೋನಾದ್ರೆ ಈ ರೀತಿ ಸುಳ್ಳು ಆರೋಪಗಳ ಮೂಲಕ ಚಾರಿತ್ರ್ಯಹರಣ ಮಾಡಲ್ಲ ಹೇಳಿ. ಯಾವ ಒಂದು ಬೇಡ, ನನಗೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕೋನು, ಆದ್ರೆ ಅವರ ಅಧಿಕೃತ ವೆಬ್ಸೈಟ್ ನಲ್ಲಿ ಹಾಕ್ತಾರೆ ಅಂತಂದ್ರೆ ಆ ಪಕ್ಷದ ಅಧೋಗತಿ. ಆ ಪಕ್ಷ ಚಿರಂಡಿ ನೀರಿಗಿಂತ ಕಡೆ ಆಗಿದೆ ಅನ್ನೋದು ಸಾಕ್ಷಿ ಅಲ್ಲ. ಡ್ರಗ್ ಅಡಿಕ್ಟ್ ಯಾರು ಅಂತ ಏನಂದ್ರೆ ಆ ಮಾನಸಿಕತೆಯೇ ಇದ್ದವನ್ ಮಾತ್ರ ಹಂಗ್ ಚಿತ್ರಿಸೋದಕ್ಕೆ ಸಾಧ್ಯ. ಅದನ್ನ ನೀವೇ ಪತ್ತೆ ಹಚ್ಚಬೇಕು. ಸರ್, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರದೇಶ ಕಾಂಗ್ರೆಸ್ ಅವರು ನೋಟಿಸು ಇವತ್ತೇ ಹಾಜರಾಗಬೇಕು ಅಂತ ಹೇಳಿದ್ರು. ನಾನಿಲ್ಲಪ್ಪ, ಪೂರ್ವ ಯೋಜಿತ ಪ್ರವಾಸಗಳಿದಾವೆ, ರೈತರ ಕಷ್ಟ ಕೇಳಕ್ಕೆ ಬರ್ತೀನಿ ಅಂತ ಹೇಳಿದೀನಿ, ನಾ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಇವತ್ತು ಬರಕ್ಕಾಗಲ್ಲ ಅಂತ ನಮ್ಮ ವಕೀಲರ ಮೂಲಕ ಕಳಿಸಿದ್ವಿ. ನಮ್ಗೆ ಸೂಚನೆ ಇತ್ತು, ಏನಾರು ಮಾಡಿ ಅರೆಸ್ಟ್ ಮಾಡಿ ತಮ್ಮ ವೋಟ್ ಬ್ಯಾಂಕಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಮಾತು ಹೇಳಿದ್ರಂತೆ. ನೋಡಿ, ಇಲ್ಲಿ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಡೆದಾಡುವ ದೇವರು ಅಂತ ಭಾವಿಸ್ತೀವಿ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿ ಸಹಭೋಜನದ ವ್ಯವಸ್ಥೆಯನ್ನ 60 ವರ್ಷದಿಂದ ಮಾಡಿದ್ರು. ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ದೇವಾಲಯದ ಪ್ರವೇಶವನ್ನ ಹಿಂದೆ ಮಂಜು ಹೆಗಡೆ ಅವ್ರ ಕಾಲದಲ್ಲೇನೆ ಕಲ್ಪಿಸಿಕೊಟ್ಟಿದ್ರು. ಅಂತ ಧರ್ಮಸ್ಥಳದ ಬಗ್ಗೆ ಒಬ್ಬ ಯೂಟ್ಯೂಬರು
ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಅವಹೇಳನ ಮಾಡೋ ರೀತಿಯಲ್ಲಿ, ಮಂಜುನಾಥ ಸ್ವಾಮಿ ಭಕ್ತರಿಗೆ ಒಂದು ಸಂಶಯ ಬರೋ ರೀತಿಯಲ್ಲಿ ಯೂಟ್ಯೂಬ್ ಮಾಡ್ದ. ಒಂದು ಕೇಸ್ ರಿಜಿಸ್ಟರ್ ಆಗಲಿಲ್ಲ, ಅವನು ಅರೆಸ್ಟ್ ಆಗಲಿಲ್ಲ. ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳ್ತಿದ್ದಂಗೆನೆ ಕೇಸ್ ದಾಖಲು ತ್ವರಿತಗತಿಯಲ್ಲಿ. ಅಂದ್ರೆ ಹಿಂದೂ ದೇವರನ್ನ ಅಪಮಾನ ಮಾಡ್ಬೋದು. ಭಗವಾನ್ ಅನ್ನೋನು, ಹೆಸರು ಭಗವಾನ್, ಬುದ್ಧಿಯೆಲ್ಲ ಸೈತಾನ. ಆತ ರಾಮನ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಸೀತೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನ್ನ ಅರೆಸ್ಟ್ ಆಗಲ್ಲ. ಇನ್ನೊಬ್ಬ ಚಲನಚಿತ್ರ ನಟ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮತ್ತೆ ಇವರ UPA ಪಕ್ಷದ ಜೊತೆಗಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಮಗ ಸನಾತನ ಧರ್ಮದ ಬಗ್ಗೆ, ಅಪಮಾನದ ಬಗ್ಗೆ ಮಾತಾಡ್ತಾನೆ. ಕಾಂಗ್ರೆಸ್ ಪಕ್ಷದ ನಾಯಕರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಹಿಂದೂ ಮತ್ಲಬ್ ಝೂಟ್, ಹಿಂದೂ ಮತ್ಲಬ್ ಹಿಂಸಾ ಇದನ್ನು ಮಾತಾಡ್ತಾರೆ. ಅಂದ್ರೆ ಹಿಂದೂ ಅಂದ್ರೆ ಝೂಟ, ಹಿಂದೂ ಅಂದ್ರೆ ಹಿಂಸನ, ಇದೆಲ್ಲ ನೀವು ಕೇಳಿದಿರಿ. ಹಂಗಿದ್ರೆ CT ರವಿ ಮುಲ್ಲಾನ್ ಬಗ್ಗೆ ಮಾತಾಡೋದು ಕೇಸ್ ಹಾಕೋದು ಅನ್ನೋದಾದ್ರೆ, ಹಿಂದೂ ಮತ್ಲಬ್ ಹಿಂಸಾ, ಹಿಂದೂ ಮತ್ಲಬ್ ಝೂಟ್ ಅಂತ ಹೇಳ್ದಂತವನ ಮೇಲೂ ಕೇಸ್ ಹಾಕ್ಬೇಕಲ್ವಾ? ಹಾಕಿದಾರ? ಕೇಸ್ ಕೊಟ್ರೆ ಕೇಸ್ ಹಾಕೋ ಧೈರ್ಯ ಇದೆಯೇ ಅವರಿಗೆ? ಅಂದ್ರೆ ಇವರಿಗೆ ಹಿಂದೂ ದೇವರುಗಳು ಸದ್ರ, ಹಿಂದೂಗಳ ಜಾತಿ ಹೆಸರು ಹೊಡೆದಾಡೋದು. ಈ ನೀತಿಯ ವಿರುದ್ಧ ಧ್ವನಿ ಎತ್ತೀನಿ. ಈ ಮೂಲಕ ನನ್ನ ಬಾಯಿ ಕಟ್ಟಕ್ ಆಗಲ್ಲ. ಯಾರು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದಾರೋ ಗೊತ್ತಿಲ್ಲ. ನಾನು ಬಡವರ ಪರವಾಗಿ, ರೈತರ ಪರವಾಗಿ, ಹಿಂದೂಗಳು ಧ್ವನಿ ಆಗಬೇಕು ಅಂತಲೇ ರಾಜಕಾರಣಕ್ಕೆ ಬಂದಿದ್ದೀನಿ. ಅಲ್ಲ, ಕಾಂಗ್ರೆಸ್ ವೆಬ್ಸೈಟ್ ಅಲ್ಲಿ CT ರವಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಈಗ ಕೇಸು, ಜೈಲು CT ರವಿಗೇನು ಹೊಸ್ತಲ್ಲ. 1982 ಇಲ್ಲಿಗೆ 46 ವರ್ಷದ ಹಿಂದೆ ಮೊದಲನೇ ಕೇಸ್ ನನ್ನ ಮೇಲೆ ಬಿದ್ದಿದ್ದು. ಆವಾಗ ನನಗಿನ್ನು ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲೇನೆ ಕೇಸಿಗೆ ಹೆದರಿಲ್ಲ. ನಾವೆಲ್ಲ ಜನಪರ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು. ನಮ್ಮನ್ನ ಕೇಸ್ ಹಾಕಿ ಹೆದರಿಸಿ ಯಾರು ಮನೇಲಿ ಕೂರ್ಸಕ್ ಸಾಧ್ಯ ಇಲ್ಲ. ಅವ್ರು ಎಷ್ಟು ಕೇಸ್ ಹಾಕ್ತಾರೋ ಅಷ್ಟು ನಮಗೆ ಜಾಸ್ತಿ ತಾಕತ್ ಬರುತ್ತೆ. ರೇಪ್ ಮಾಡಿ ಜೈಲಿಗೆ ಹೋಗ್ಬಾರ್ದು, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗ್ಬಾರ್ದು, ಕಳ್ತನ ಮಾಡಿ ಜೈಲಿಗೆ ಹೋಗ್ಬಾರ್ದು. ಜನರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗೋದು ಅಂದ್ರೆ ಅದೊಂದು ಗೌರವದ ಸಂಗತಿನೇ. ಸತ್ಯ ಹೇಳಿ ಜೈಲಿಗೆ ಹೋಗೋದು ಅಂದ್ರೆ ಅದೊಂದು ಗೌರವದ ಸಂಗತಿನೇ. ಅದಕ್ಕೆ ತಯಾರಿದೀವಿ. ಅದು ಮುಲ್ಲನಿಗೆ ಹಾಕ್ಬೇಕು ಅನ್ನುವಂಥದ್ದು ಅದಕ್ಕೆ ಬದ್ಧರಾಗಿದ್ದೀರಾ ಆ ಮಾತಿಗೆ? 1000 ಸರಿ ಹೇಳಿದ್ದೀನಲ್ಲ, ಮುಲ್ಲಾ ಅನ್ನೋದು ಮುಸ್ಲಿಮರಿಗೆ ಸಮಾನಾಂತರ ಶಬ್ದ ಅಲ್ಲ. ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಯಾವುದೇ ಮಾತನ್ನು ಹೇಳಿಲ್ಲ. ಪೆಟ್ರೋಲ್ ಟ್ಯಾಂಕ್ಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ನಮ್ಮ ಸೈನಿಕರನ್ನ ಬೈತಾ ಇದ್ದಂತ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಮೋದಿಯವರನ್ನ, ಪ್ರಧಾನ ಮಂತ್ರಿಯವರನ್ನ ನಿಂದಿಸ್ತಾ ಇದ್ದಂತ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಅಲ್ಲ, ಈಗ ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ಪಾಷಾ ವಿರುದ್ಧ ದೂರು ಅಂದ್ರೆ ಅದನ್ನ ಸಮರ್ಥನೆ ಮಾಡ್ತಾರ? ನೀವು ಜಾಮೀನ್ ಮಸೀದಿ ಅಧ್ಯಕ್ಷರು ದೂರು ಕೊಟ್ಟಿದ್ರಲ್ಲ? ಹೌದು, ನಾನೇನ್ ದೂರು ಕೊಟ್ಟಿದ್ದೀನಿ ಅಂದ್ರೆ, ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳಿದೆ. ನನಗೆ ಗೊತ್ತಿದ್ದಂಗೆ ಅರ್ಚಕರನ್ನ ತೋರಿಸಿ ಚಲನಚಿತ್ರಗಳಲ್ಲಿ ಅಪಮಾನ ಮಾಡಿರೋದನ್ನ, ಪಂಡಿತರನ್ನ ತೋರಿಸಿ ಅಪಮಾನ ಮಾಡಿರೋದನ್ನ ನೋಡಿದೀವಿ. ಹಿಂದೂ ಸಮಾಜಕ್ಕೆಲ್ಲ ಅಪಮಾನ ಅಂತ ನಾವ್ಯಾರು ಭಾವಿಸಿಲ್ಲ. ಒಬ್ಬ ಮುಲ್ಲಾ ಅವನ ಬಗ್ಗೆ ಟೀಕೆ ಮಾಡಿದ್ದನ್ನ ಇಲ್ಲಿರೋರೆಲ್ಲ ನಮಗೆ ಅಂತ ಅನ್ಕೊಳ್ತಾರೆ ಅನ್ನೋದಾದ್ರೆ, ಪೆಹಲ್ಗಾವ್ನಲ್ಲಿ ಧರ್ಮ ಕೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಆ ಕೊಂದವನು ನಿಮ್ ಜಾತಿಗೆ ಸೇರುವನಲ್ಲ, ಆ ಪಾಪದ ಹೊಣೆ ನಿಮಗೂ ಸೇರಿರ್ಬೇಕಲ್ಲ. ಆ ಪಾಪದ ಕೃತ್ಯಕ್ಕೆ ನೀವು ಸಮರ್ಥನೆ ಮಾಡ್ತೀರಾ? ಇದೇ ಪ್ರಶ್ನೆ ಮುಂದಿಟ್ಟಿದ್ದೇನೆ. ಅದಕ್ಕೆ ನಾನು ಹೇಳಿದ್ದೇನೆ, ನಾನು ಸಮಾಜವನ್ನು ಉದ್ದೇಶ ಇಟ್ಟು ಹೇಳಿಲ್ಲ, ಆದ್ರೆ ಇನ್ನು ಸಮಾಜವನ್ನು ಉದ್ದೇಶ ಇಟ್ಟು ಟೀಕೆ ಮಾಡಿದ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದೀರಿ. ಇದು ಮುಸ್ಲಿಮರನ್ನ ಎತ್ಕಟ್ಟುವಂತ ಒಂದು ಷಡ್ಯಂತ್ರದ ಭಾಗ ಅಂತಕ್ಕಂಥ ದೂರನ್ನು ನಾನು ಕೊಟ್ಟಿದ್ದೇನೆ. ಅಲ್ಲ, ಈ ಮುದಾಸಿರ್ ವಿರುದ್ಧ ಕೊಟ್ಟಿರುವಂತ ದೂರಿನ ಬಗ್ಗೆ ಸ್ಪಷ್ಟೀಕರಣ ಕೊಡೋದಾದ್ರೆ ಸರ್? ಅಲ್ಲ, ನಾನು ಹೇಳಿದ್ದೀನಿ, ಅವ್ರು ನಿಮ್ಮ ವಿರುದ್ಧ ಆತ ನನ್ನ ವಿರುದ್ಧ. ನಾನೇನ್ ಹೇಳಿದ್ದೀನಿ, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ?
ಈಗಲೂ ಕೇಳ್ತಾ ಇದ್ದೀನಿ, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಆ ಮಾತನ್ನು ಹೇಳಿದ್ದೀನಿ. ಹಾಗೆಯೇ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಸೈನಿಕರನ್ನ ಕೆಟ್ಟಾಗಿ ಯಾ ಶಬ್ದಗಳನ್ನು ಹೇಳಕ್ಕೆ ಆಗಲ್ಲ ಆ ಥರ ಬೈತಿದ್ದಂಥ ಮುಲ್ಲಾ ನೀಟ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಕ್ ಬಂದವನ? ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡಕ್ ಬರೋದಾದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಇಲ್ವಾ? ಸೈನಿಕರ ಬಗ್ಗೆ ಗೌರವ ಇಲ್ವಾ? ಅವರು ಸೈನ್ಯದ ವಿರುದ್ಧ ಮಾತಾಡ್ತಾರ? ಸೈನ್ಯದ ವಿರುದ್ಧ ಮಾತಾಡೋನು ಯಾರು ಹೇಳಿ? ಯಾವುದೋ ಪಾಕಿಸ್ತಾನದ ಕುನ್ನಿಯೋ ಅಥವಾ ಆ ಪಾಕಿಸ್ತಾನದ ಬೀಜಕ್ಕೆ ಹುಟ್ಟಿರೋನೋ ಮಾತಾಡ್ತಾನೆ ಭಾರತದ ಸೈನಿಕರ ಬಗ್ಗೆ? ಹೋಗ್ತಾನೆ? ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ, ಆತನ ಬಗ್ಗೆ ಮಾತಾಡಿದ್ದೀನಿ.